In this video, I gonna explain you what is BIOS and what are the uses of BIOS and importance of BIOS. So what is BIOS? Basic Input Output System is firmware on a computer motherboard that internalize hardware and loads the operating system's OS when you turn it on, acting as the essential bridge between hardware and software. So BIOS ಅನ್ನೋದು ಒಂದು ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಆಗಿರುತ್ತೆ. ಸೊ ಬಯೋಸ್ ಅನ್ನೋದು ಒಂದು ಫಿರ್ಮ್ವೇರ್ ಆಗಿರುತ್ತೆ ಕಂಪ್ಯೂಟ್ರು ಮದರ್ ಬೋರ್ಡಲ್ಲಿ. ಸೊ ಇದು ಹೆಂಗಂದರೆ ನಮ್ಮ ಹಾರ್ಡ್ವೇರ್ ಕಾಂಪೊನೆಂಟ್ಸ್ಗೂ ನಮ್ಮ ಸಾಫ್ಟ್ವೇರ್ಗೂ ಸೆಂಟ್ರಲ್ಲಿ ಒಂದು ಮೀಡಿಯೇಟರ್ ಆಗಿ ವರ್ಕ್ ಮಾಡುತ್ತೆ. ಸೊ ಬಯೋಸು ನಮ್ಮ ಆಪ್ರೇಟಿಂಗ್ ಸಿಸ್ಟಮಿಂದ ಮುಂಚೆನೇ ಸ್ಟಾರ್ಟಪ್ ಆಗಿರುತ್ತೆ. ಸೊ ಮ್ಯಾನೇಜಿಂಗ್ ಮಾಡಿರುತ್ತೆ ನಮ್ಮ ಡಾಟಾ ಫ್ಲೋನ, ನಮ್ಮ ಕರೆಂಟ್ ಫ್ಲೋನ, ಯಾವ್ಯಾವ ಕಾಂಪೊನೆಂಟ್ಗೆ ಎಷ್ಟು ವೋಲ್ಟ್ ಕರೆಂಟ್ ಹೋಗಬೇಕು ಅದೆಲ್ಲ ನೋಡ್ಕೊಳುತ್ತೆ ಬಯೋಸ್. ಸೊ ಬಯೋಸ್ ಯೂಸಸ್ ಏನಂದರೆ ಪವರ್ ಆನ್ ಸೆಲ್ಫ್ ಟೆಸ್ಟ್, ಬೂಟ್ ಸ್ಟಾರ್ಟಪ್ ಲೋಡರ್, ಹಾರ್ಡ್ವೇರ್ ಇಂಟಲೈಸೇಷನ್, ಬಯೋಸ್ ಸೆಟಪ್, UEFI, ಬೂಟ್ ಆರ್ಡರ್, ಸೆಕ್ಯೂರಿಟಿ ಸೆಟ್ಟಿಂಗ್, ಪರ್ಫಾರ್ಮೆನ್ಸ್ ಟ್ಯೂನಿಂಗ್, ಫ್ಯಾನ್ ಆ್ಯಂಡ್ ಥರ್ಮಲ್ ಮ್ಯಾನೇಜ್ಮೆಂಟ್, ಫ್ಲ್ಯಾಶಿಂಗ್ ಬಯೋಸ್. ಸೊ ಬಯೋಸ್ ಯೂಸಸ್ ಏನಂದರೆ ಇದರಲ್ಲಿ ಪವರ್ ಆನ್ ಸೆಲ್ಫ್ ಟೆಸ್ಟ್ ಇರುತ್ತೆ. ಸೊ ಇದು ನಮ್ಮ ಕಂಪ್ಯೂಟ್ರಲ್ಲಿ ಪ್ರಾಬ್ಲಮ್ ಆದರೆ, ನಾವು ಮದರ್ ಬೋರ್ಡ್ರಲ್ಲಿ ಪ್ರಾಬ್ಲಮ್ ಆದರೆ, ಸೊ ಇದು ಒಂದು ಬೀಪ್ ಸೌಂಡ್ ಕೊಡುತ್ತೆ. ಸೊ ನೆಕ್ಸ್ಟ್ ಇದೆ ಬೂಟ್ ಸ್ಟಾರ್ಟಪ್ ಲೋಡರ್. ಸೊ ಬೂಟ್ ಸ್ಟಾರ್ಟಪ್ ಲೋಡರ್ ಅಂದರೆ ನಾವು ಯಾವಾಗ ನಮ್ಮ ಪಿ ಸಿ ಆಗಿರಲಿ, ಡೆಸ್ಕ್ಟಾಪ್ ಆಗಿರ್ಬೋದು ಸ್ಟಾರ್ಟ್ ಮಾಡ್ತೀರಾ, ಸೊ ಅವಾಗ ನಮ್ಮ ಎಲ್ಲ ಕಾಂಪೊನೆಂಟ್ಸ್ಗೂ ವೋಲ್ಟೇಜ್ ಕೊಟ್ಟು ಸೊ ಅವಾಗ ನಮ್ಮ ಸ್ಟಾರ್ಟಪ್ ಆಗುತ್ತೆ. ಹಾರ್ಡ್ವೇರ್ ಇಂಟಲೈಸೇಷನ್, ಹಾರ್ಡ್ವೇರ್ ಕಾಂಪೊನೆಂಟ್ಸ್ಗೂ ಆಮೇಲೆ ಸಾಫ್ಟ್ವೇರ್ಗೂ ಸೆಂಟ್ರಲ್ ಇಮಿಡಿಯೇಟರಿಗೆ ವರ್ಕ್ ಮಾಡಿ ನಮ್ಮ ಸಾಫ್ಟ್ವೇರ್ಗೂ ಹಾರ್ಡ್ವೇರ್ಗೂ ಒಂದು ಕರೆಕ್ಟಾಗಿ ಕಮ್ಯುನಿಕೇಷನ್ ಮಾಡಿಸುತ್ತೆ. ಬಯೋಸ್ ಸೆಟಪ್. ಸೊ ಬಯೋಸ್ ಸೆಟಪ್ ಏನಂದರೆ ಬಯೋಸ್ ಸೆಟಪ್ ಆಗಿರುತ್ತೆ. ಬೂಟ್ ಆರ್ಡರ್ ಅಂದರೆ ಹೆಂಗಂದರೆ ಅದೇ ಸ್ಟಾರ್ಟಪ್ ಥರ ಆಗಿರುತ್ತೆ. ಸೆಕ್ಯೂರಿಟಿ ಸೆಟ್ಟಿಂಗ್, ಅದರಲ್ಲಿ ಸೆಕ್ಯೂರಿಟಿ ಸೆಟ್ಟಿಂಗು ಇರುತ್ತೆ. ಪರ್ಫಾರ್ಮೆನ್ಸ್ ಟ್ಯೂನಿಂಗ್, ನಮ್ಮ ಏನಾರು ನಾವು ವರ್ಕ್ ಮಾಡ್ತಾ ಇರುವಾಗ ಅವಾಗ ನಮ್ಮ ಬಯೋಸು ನಮ್ಮ ಬ್ಯಾಕ್ಗ್ರೌಂಡ್ ಹಾರ್ಡ್ವೇರ್ ಕಾಂಪೊನೆಂಟ್ಸನ್ನು ಪರ್ಫಾರ್ಮೆನ್ಸ್ ಸ್ವಲ್ಪ ಜಾಸ್ತಿ ಕೊಡುತ್ತೆ, ಕೆಲಸ ಕೊಡುತ್ತೆ ಆವಾಗ. ಫ್ಯಾನ್ ಆ್ಯಂಡ್ ಥರ್ಮಲ್ ಮ್ಯಾನೇಜ್ಮೆಂಟ್. ಸೊ ಆವಾಗ ನಮ್ಮ ಕೂಲಿಂಗ್ ಫ್ಯಾನ್ ಆಗಿರ್ಬೋದು, ಇಲ್ಲಾಂದರೆ ನಮ್ಮ ಪ್ರೊಸೆಸರ್ ಮೇಲೆ ಫ್ಯಾನ್ ಆಗ್ತಾರಲ್ಲ, ಸೊ ಆ ಫ್ಯಾನ್ಗೆ ಯಾವಾಗ ನಮ್ಮ ಸಾಫ್ಟ್ವೇರ್ ಇಲ್ಲ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಹೀಟಪ್ ಆಗುತ್ತೋ, ಸೊ ಅವಾಗ ನಮ್ಮ ಬಯೋಸು ಕಾಂಪೊನೆಂಟ್ಗೆ ಒಂದು ಬೀಪ್ ಸೌಂಡ್ ಕೊಟ್ಬಿಟ್ಟು ಆವಾಗ ಅದರ ಕೆಲಸ ಮಾಡಿಸುತ್ತೆ. ಬಯೋಸ್ ಇಂಪಾರ್ಟೆನ್ಸ್. The importance of the BIOS cannot be overstated. It is the critical bridge between your computer, physical hardware and its software. So BIOS ಅನ್ನೋದು ಒಂದು ಓವರ್ಸ್ಟಾರ್ಟೆಡ್, ಇಟ್ಸ್ ದ ಕ್ರಿಟಿಕಲ್ ಬ್ರಿಡ್ಜ್ ಆಗಿರುತ್ತೆ, ಒಂದು ಕ್ರಿಟಿಕಲ್ ಬ್ರಿಡ್ಜ್. ಸೊ ಇದರಲ್ಲಿ ಹಾರ್ಡ್ವೇರಿಗೂ ಆಮೇಲೆ ಸಾಫ್ಟ್ವೇರಿಗೂ ಒಂದು ಸೆಂಟ್ರಲಿ ಮೀಡಿಯೇಟರಿಗೆ ವರ್ಕ್ ಮಾಡುತ್ತೆ. ಸೊ ಬಯೋಸ್ ಇಲ್ಲ ಅಂದರೆ ನಿಮ್ಮ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಗೊತ್ತಾಗಲ್ಲ. ಸಾಫ್ಟ್ವೇರ್ without it your computer would simply be a collection of silent components. ಸೊ ಬಯೋಸ್ ಇಲ್ಲ ಅಂದರೆ ನಿಮ್ಮ ಕಾಂಪೊನೆಂಟ್ಸ್ಗೆ ಏನೂ ಗೊತ್ತಾಗಲ್ಲ ಯಾವ ಥರ ವರ್ಕ್ ಮಾಡ್ಬೇಕಂದ್ಬಿಟ್ಟು. ಸೊ ಆವಾಗ ಸೈಲೆಂಟ್ ವರ್ಕ್ ಆಗುತ್ತೆ, ಏನು ವರ್ಕ್ ಆಗಲ್ಲ ಅದರಲ್ಲಿ. ಡೋಂಟ್ ನೋ ಹೌ ಟು ಟಾಕ್ ಟು ಈಚ್ ಅದರ್. ಬಯೋಸ್ ಇಲ್ಲ ಅಂದರೆ ಅದಕ್ಕೆ ಈ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಗೊತ್ತಾಗಲ್ಲ, ಹೆಂಗೆ ನಾವು ನಮ್ಮ ಇದರಲ್ಲಿ ಕಾಂಪೊನೆಂಟ್ಸ್ಗೆ ಹೆಂಗೆ ಈ ಕಮ್ಯುನಿಕೇಷನ್ ಮಾಡ್ಬೇಕಂದ್ಬಿಟ್ಟು. So thanks for watching our video. For more videos, subscribe to our channel. Thank you.